ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮ ಗುರುವಾಗಿರುವಂಥ ಗುರುದೇವ್ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು ನಮ್ಮ ಜೊತೆ ಇದ್ದಾರೆ. ಒಂದು ಕಡೆ ರಾಮಲಲ್ಲಾನ ಪ್ರತಿಷ್ಠಾಪನೆ ಆಗ್ತಾ ಇದೆ ಜನವರಿ 22ನೇ ತಾರೀಕು. ಇಡೀ ದೇಶ ಮಾತ್ರವಲ್ಲ, ಇಡೀ ವಿಶ್ವವೇ ಸಂಭ್ರಮಿಸ್ತಾ ಇದೆ ರಾಮ ಲಲ್ಲಾನನ್ನು ಪ್ರತಿಷ್ಠಾಪನೆ ಮಾಡುವಂಥ ಸುಸಂದರ್ಭದಲ್ಲಿ. ಇದೆಲ್ಲ ನಮಗೆ ಸಂಭ್ರಮದ ವಿಚಾರವಾಗಿದ್ದರೆ, ಒಂದು 5 ವರ್ಷದ ಹಿಂದೆ ಸುಪ್ರೀಂ ಕೋರ್ಟ್ ಕೂಡ ಈ ವಿಚಾರವನ್ನು ಯಾವುದೇ ತೊಂದರೆಗಳಿಲ್ಲದೆ ಸರಿಪಡಿಸಬೇಕು ಅಂತ ಹೇಳಿದಾಗ ಸುಪ್ರೀಂ ಕೋರ್ಟ್ಗೆ ಕೂಡ ಸುಪ್ರೀಂ ಕೋರ್ಟ್ ಕಣ್ಣಿಗೆ ಕಂಡಿದ್ದು ಕೂಡ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು. ಒಂದು ಸಂಧಾನ ಮಾಡಿ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ ಸಂಧಾನ ಮಾಡಿ ಅಂತ. ನಮಗೆ ಇವತ್ತು ದೇವಸ್ಥಾನ ನಿರ್ಮಾಣವಾಗಿ ಅಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆ ಆಗುವಂಥ ಸಂದರ್ಭದಲ್ಲಿ ಇದೆಲ್ಲ ಹೆಂಗೆಲ್ಲ ಆಯ್ತಪ್ಪ ಅಂಥೇಳಿ ಅನಿಸತ್ತೆ. ದೈವೇಚ್ಛೆ ಅಂಥೇಳಿ ಒಂದು ಮಾತಿದೆ, ಯಾರಿಂದ ಏನು ಕೆಲಸಗಳಾಗಬೇಕು ಅದನ್ನು ಭಗವಂತ ಮಾಡಿಸ್ತಾನೆ ಅಂತ. ಲಾಲ್ ಕೃಷ್ಣ ಅಡ್ವಾಣಿಯವರೊಂದು ಮಾತನ್ನು ಹೇಳಿದರು ಮೊನ್ನೆ. ನಾನು ಒಂದು ಸಾರಥಿ ಆಗಿದ್ದೆ, ರಾಮ ಬಯಸಿದ್ದ. ಆಮೇಲೆ ನರೇಂದ್ರ ಮೋದಿ ಅವರಿಂದ ಅದು ಉದ್ಘಾಟನೆ ಆಗಬೇಕಾಗಿದ್ದೆ, ಅದು ಕೂಡ ರಾಮ ಬಯಸಿದ್ದ. ಆದರೆ ಅದಕ್ಕಿಂತ ಮೊದಲು ಒಂದು ಸಂಧಾನ ಆಗಬೇಕಾಗಿತ್ತು, ಅದು ಕೂಡ ಆ ಶ್ರೀರಾಮನೇ ಬಯಸಿದ್ದ ಅಂತ ಅನಿಸತ್ತೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. 2017ರಲ್ಲಿ FMI ಖಲೀಫುಲ್ಲಾ ಮತ್ತು ಹಿರಿಯ ವಕೀಲ ಶ್ರೀರಾಮ್ ಪಂಚು ಅವರನ್ನು ಕೂರಿಸಿ ಒಂದು ಸಂಧಾನ ಮಾಡಿ ಅಂತ ಹೇಳ್ತಾರೆ, ಮಾತುಕತೆ ಮಾಡಿ ಅಂತ ಹೇಳ್ತಾರೆ. ಅನೇಕ ವಿಚಾರಗಳು ಇಲ್ಲಿ ತನಕ ಅನೇಕ ಮೇಲ್ಮಟ್ಟದಲ್ಲಿ ಗೊತ್ತಿದೆ, ಇಲ್ಲ ಅಂತಲ್ಲ, ಕರ್ನಾಟಕದಲ್ಲಿ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಕನ್ನಡ ಶಾಲೆಯಲ್ಲಿ ಕಲಿತು, ಸರ್ಕಾರಿ ಶಾಲೆಯಲ್ಲಿ ಕಲಿತು, ಇವತ್ತು ಶ್ರೀರಾಮನ ವಿಗ್ರಹಕ್ಕೆ ಮೈಸೂರು HD ಕೋಟೆ, ಇಲ್ಲಿಯ ಶಿಲ್ಪಿ ಎಲ್ಲ ಸಂಬಂಧಗಳಿರುವಾಗ ಆ ಒಂದು ಸಂಧಾನ ಸಭೆಗೂ ಕೂಡ ನಮ್ಮ ಕನ್ನಡ ಮಣ್ಣಿನ ಒಂದು ಸಂಬಂಧ ಇದೆ. ದಯವಿಟ್ಟು ಅದನ್ನು ನಮಗೆ ನೋಡಿ. ಈ ಒಳ್ಳೆ ಮಾತು ನೀವು ಶುರು ಮಾಡಿದ್ರಿ. ಕನ್ನಡ ಮಣ್ಣಿನಿಂದ ರಾಮಾಯಣಕ್ಕೆ ಬಹಳ ಸಂಬಂಧ ಇದೆ. ಯಾಕೆಂದರೆ ರಾಮಾಯಣದಲ್ಲಿರ್ತಕ್ಕಂಥ ಮುಖ್ಯ ಪಾತ್ರ ವಹಿಸಿರ್ತಕ್ಕಂಥ ಹನುಮಂತನೂ ಕೊಟ್ಟಿದ್ದು ಕರ್ನಾಟಕವೇ. ನಮ್ಮ ಇಲ್ಲಿಯ ಕಿಷ್ಕಿಂಧೆಯಿಂದ ಹನುಮಂತ ಸೀತೆಯನ್ನು ಕಂಡು ಹಿಡಿದು ಮತ್ತು ರಾಮ ಸೀತೆಯ ಮಿಲನಕ್ಕೆ ಅವನೇ ಕಾರಣವಾದ. ಯುದ್ಧವನ್ನು ಜಯ ಮಾಡಲಿಕ್ಕಾಗಲಿ, ಸಂಜೀವನಿಯನ್ನು ತರಲಿಕ್ಕಾಗಲಿ ಹನುಮಂತ ಇಲ್ಲದಿದ್ದರೆ ರಾಮಾಯಣನೇ ಇಲ್ಲ ಹಾಗೆ ನೋಡಿದ್ರೆ. ಆದ್ದರಿಂದ ಕರ್ನಾಟಕಕ್ಕೂ ಅಯೋಧ್ಯೆಗೂ ಬಹಳ ನಿಕಟವಾದ ಸಂಬಂಧ ಇದೆ. ಇವತ್ತು ತಾನೇ ನಮಗೆ ಅದು ತಿಳಿದು ಬಂತು, ಜೈನ ಪರಂಪರೆಗೂ ಸಂಬಂಧ ಇದೆ, ಬಹಳ ನಿಕಟವಾದ ಸಂಬಂಧ ಇದೆ ಅಂತ. ಇವತ್ತು ಸುರೇಂದ್ರ ಹೆಗ್ಡೆ ಅವರು ಇದೇ ಹೇಳಿದ್ರು. 22 ತೀರ್ಥಂಕರ ಸಂಬಂಧಗಳು ಬರುತ್ತೆ ಅದರ ಜೊತೆಗೆ. ಅಯೋಧ್ಯ ಪುಣ್ಯ ನಗರಿ, ಆ ನಗರಿಯ ಜೊತೆಗೆ ಕರ್ನಾಟಕದ ಸಂಬಂಧ ಇದೆ. ಹಾಗೆ ನೋಡಿದ್ರೆ RSSನ ಚೀಫ್ ಸುದರ್ಶನ್ ಇದ್ದಾಗ ಅವರು ಕರ್ನಾಟಕದವರೇ. ಅವರ ಕಾಲದಲ್ಲೇ ಬಹಳ ಮಹತ್ವಪೂರ್ಣವಾದ ಕೆಲಸಗಳು ನಡೀತು. ಮತ್ತು ಪ್ರತಿಯೊಂದು ಮನೆಗೂ ಹೋಗಿ ಅಲ್ಲಿ ರಾಮನ ಒಂದು ಜಾಗೃತಿಯನ್ನು, ರಾಮ ಜನ್ಮಭೂಮಿಯ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟಿರ್ತಕ್ಕಂಥ VHPಯ ದೊಡ್ಡ ಮೂಮೆಂಟು ಕರ್ನಾಟಕದಲ್ಲಿ ನಡೀತು. ಹಾಗೆ ಸುಪ್ರೀಂ ಕೋರ್ಟು ಈ ಒಂದು ನಿರ್ಣಯ ತಗೋಬೇಕಿದ್ರೆ ಅವರು ನಮ್ಮನ್ನು ಅದರಲ್ಲಿ ಇದರಲ್ಲಿ ಮಾಡಿದ್ರು. ನಾವು ಹೇಳಿದ್ರು ನಮಗೆ ಲಾ ಬ್ಯಾಕ್ಗ್ರೌಂಡ್ ಇಲ್ಲ, ನಾನು ಅದರಲ್ಲಿ ಏನು ಹೇಗೆ ಮಾಡೋದು ಅಂತ ಅಂದಿದ್ರು. ಇಲ್ಲ ಗುರುದೇವ್, ನೀವು ಮಾಡ್ತೀರಿ, ನೀವು ಮಾಡಲೇಬೇಕು ಅದು ಅಂತ ಅವರು ನಮ್ಮನ್ನು ಕಮಿಟೀಲಿ ಹಾಕಿದ್ರು. ಅವಾಗ ಅವ್ರು ಗೊಗೋಯ್ ಅವ್ರು ತೋರಿಸಿದ್ರು, ನೋಡಿ ಇಷ್ಟೊಂದು ಸಂದೂಕಗಳು, 8 ದೊಡ್ಡ ದೊಡ್ಡ ಇದಿದೆ, ಇವೆಲ್ಲ ಟ್ರಾನ್ಸ್ಲೇಟ್ ಮಾಡಿರೋದು ಎಲ್ಲ ಮಾಡಿ 12 ಸೂಟ್ ಕೇಸ್ ಆಗ್ತದೆ. 12 ದೊಡ್ಡ ದೊಡ್ಡ ಟ್ರಂಕ್ಗಳು. ಇದನ್ನೆಲ್ಲ ನಾನು 2 ವರ್ಷ ನಾನು ಎಲ್ಲ ಜಡ್ಜಸ್ಸನ್ನು ಹಾಕಿದ್ರು. ಇದನ್ನು ಸ್ಟಡಿ ಮಾಡಲಿಕ್ಕೆ ನಮಗೆ 2 ವರ್ಷ ಆಗುತ್ತೆ, ಬೇರೆ ಎಲ್ಲ ಕೆಲಸ ಬಿಟ್ಟು ಇದನ್ನೇ ಮಾಡಬೇಕು ಅಂದರು. ಆದ್ದರಿಂದ ನೀವು 25 ಪಾರ್ಟಿಗಳಿದ್ದಾರೆ, ಈ 25 ಪಾರ್ಟಿಗಳ ಜೊತೆ ನೀವು ಕೂತು ಮಾತಾಡಿ ಕೆಲವು ಪಾಯಿಂಟ್ಗಳನ್ನ ನಾವು ತಗೊಂಬಂದ್ಬಿಟ್ರೆ, ಕೆಲವಷ್ಟು ಅಂಶಗಳಲ್ಲಿ ಅದನ್ನು ಕುಗ್ಗಿಸಿ ತೊಗೊಂಬಂದರೆ ಮುಂದೆ ನಾವು ನಮ್ಮ ಕೆಲಸ ಮಾಡ್ತೀವಿ ಅಂತಂದು ಅದಕ್ಕೆ ಆಯಿತು ಅಂತಂದು ಮತ್ತೆ 8 ತಿಂಗಳ ಕಾಲ ಇದು ನಡೀತು. ನಾವು ಎಲ್ಲ ಅದರಲ್ಲಿ ಪಾತ್ರದಲ್ಲಿರ್ತಕ್ಕಂಥ ಎಲ್ಲ ಕ್ಲೈಂಟ್ಸನ್ನು ಮಾತಾಡಿ, ಅದು ನಮ್ಮ ಜೊತೆ ಇದ್ದವ್ರು ಒಬ್ಬರಿಗೆ ಅವ್ರಿಗೆ ಹಿಂದಿ ಬರ್ತಾ ಇರಲಿಲ್ಲ ಅಷ್ಟು, ನಾವು ಒಬ್ಬರೇ ಮತ್ತು ಹಿಂದಿ ಮತ್ತು ಅವ್ರಿಗೆ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡೋದು. ಅಂದರೆ ಹೇಗೆ
ಈ ಸಂಘರ್ಷದಲ್ಲಿ 500 ವರ್ಷಗಳಿಂದ ಸಂಘರ್ಷ ನಡ್ಕೊಂಬರ್ತಿದಲ್ಲ, ಎಷ್ಟು ತಲೆಮಾರಿಗಳಿಂದ ಜನ ಲಾಯರ್ಗಳಾಗಿ ಅದನ್ನು ಈ ಕೇಸನ್ನು ಗೆಲ್ಲಬೇಕು ಅಂತ ಹೋರಾಡ್ತಾ ಇದ್ರು ಅನ್ನೋದು ನೋಡಿದ್ರೆ ಆಶ್ಚರ್ಯವಾಗಿ. ಮುತ್ತಾತ ತಾತ ಆಮೇಲೆ ತಂದೆ, ಅದಾದ್ಮೇಲೆ ಮಗ, ಇವಾಗ ಆ ಕೇಸ್ನ 75 ವರ್ಷ ಕಂಪೇರ್ ಮಾಡಿದ್ರು ಕೂಡ ಒಂದು 7 ತಲೆಮಾರು ಬೇಕು. ನೋಡ್ರಿ 75. ಹೀಗೆ 3-4 ತಲೆಮಾರುಗಳಲ್ಲಿ ಲಾಯರ್ ಅವ್ರ ಮಗನ ಕೇಳಿ ನೀನು ಯಾತಕ್ಕೆ ಲಾಯರ್ ಆಗಿದ್ಯಾ ಅಂತಂದರೆ ಇದೇ ಹೇಳಿ, ಈ ಕೇಸಿಗೆ ಹೋರಾಟಕ್ಕೋಸ್ಕರ ನಾನು ಲಾಯರ್ ಆದ. ಗುರುದೇವ್ ಅದೇ ಅಲ್ವ ತಪಸ್ಸು ಅಂದರೆ. ಅದೇ ಇನ್ನೊಂದು ವಿಷಯ ನೋಡಿ, ಅವಾಗ ಆ ಟೈಮ್ನಲ್ಲಿ ನಾವು ಎಲ್ಲ ಧರ್ಮಗುರುಗಳನ್ನೂ ಸಂಪರ್ಕ ಮಾಡಿದ್ದು. 1200 ಇಮಾಮ್ ಅವ್ರನ್ನೆಲ್ಲ ಭೇಟಿ ಮಾಡಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಮುಸ್ಲಿಂ ಲೀಡರ್ಸನ್ನು ಅವ್ರಿಗೆಲ್ಲ ಒಂದು ಮಾತು ಹೇಳೋದು, ನೋಡಿ ಇದು ನಮಗೆ ಮೆಕ್ಕಾ ಮದೀನಾ ಇದ್ದ ಹಾಗೆ ಪುಣ್ಯ ಸ್ಥಾನ. ಈ ಸ್ಥಾನವನ್ನು ನೀವು ಕೊಟ್ಟರೆ ಒಂದು ಒಳ್ಳೆ ಸೌಹಾರ್ದ ಉಂಟಾಗತ್ತೆ 2 ಸಮುದಾಯದಲ್ಲಿ, ಅದನ್ನು ನಾವು ಮಾಡಬೇಕು ಅಂತ. ಅವರ ಮನಸ್ಸಿನಲ್ಲಿರ್ತಕ್ಕಂಥ ಶಂಕೆಗಳೆಲ್ಲ ಸಮಾಧಾನ ಮಾಡಿ ಒಂದು ನಂಬಿಕೆ ವಿಶ್ವಾಸ ಅವ್ರಿಗೆ ಉಂಟಾದ ಮೇಲೆ ಮತ್ತೆ ಇದು ಎಲ್ಲ ಒಟ್ಟಿಗೆ ಸೇರಿ ಇದೊಂದು ನಿರ್ಣಯ ಬಂತು. ಅದು ನೋಡಿ, ಯಾವುದೇ ಮಧ್ಯಸ್ಥಿಕೆಯಲ್ಲಿ 100% ಎಲ್ಲರೂ ಆಗೋದಿಲ್ಲ. ಒಂದು 2-3 ಜನ ಬಿಟ್ಟು ಮಿಕ್ದವರೆಲ್ಲ ಒಪ್ಕೊಂಡ್ಬಂದಿದ್ರು. ಅವ್ರು ಸುಪ್ರೀಂ ಕೋರ್ಟಿಗೆ ಬೇಕಾಗಿದ್ದು ಅಷ್ಟು. ಆಮೇಲೆ ಈ ಥರ 5 ಎಕರೆ ಜಮೀನು ಅವ್ರಿಗೆ ಕೊಟ್ಬಿಟ್ಟು ಮಿಕ್ಕಿದ್ದೆ ಅವ್ರು ಕೇಳಿರಲಿಲ್ಲ ಅಂದರೆ ನೀವು ಅದರ ಬಗ್ಗೆ ಇದು ಮಾಡಿದ್ರಿ. ಹಾಂ, ಅದು ನ್ಯಾಯವಾಗಿರಲಿ, ಅವ್ರಿಗೂ ನಾಳೆ ಯಾರೋ ಆ ಥರ ಅನ್ಕೂಡ್ದು ನಮ್ಮ ಜಮೀನನ್ನು ಕಸ್ಕೊಂಡ್ಬಿಟ್ರು ಅಂತ. ಆದ್ದರಿಂದ ಅವ್ರಿಗೂ ಒಂದು ಮನಸ್ತೃಪ್ತಿ ಆಗಬೇಕು, ಅವ್ರ ಸಮುದಾಯಕ್ಕೂ ಆತ್ಮಸಮ್ಮಾನ ಇರಬೇಕು ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ಪ್ರಪೋಸ್ ಮಾಡಿದ್ದು, ಮೊದಲಿಂದನೇ ಪ್ರಪೋಸ್ ಮಾಡಿದ್ದು. ಇಲ್ದಿದ್ರೆ ನೋಡಿ, ಇಷ್ಟು ಆಳವಾಗಿ ಯಾವ ಕೇಸ್ಗೂ ಹೋಗೋದು, ಅದು ನಿಜವಾಗ್ಲೂ ಸಿಗಬೇಕಾಗಿರೋದು ರಾಮ ಜನ್ಮಭೂಮಿ. ಯಾಕೆಂದರೆ ದೇವಸ್ಥಾನ ಇತ್ತು ಅಲ್ಲಿ, ಎಲ್ಲ ಥರದ್ರಲ್ಲೂ ಪ್ರೂವ್ ಆಗಿತ್ತು. ಆದರೆ ಪರ್ಸೆಪ್ಷನ್ ಒಂದಿದೆಯಲ್ಲ, ಜನಗಳಿಗೆ ನೋಡೋದೇನಾಗಿದೆ, ಅರೆ ನಮ್ಮ ಜಾಗನ ಕಿತ್ಕೊಂಡ್ಬಿಟ್ರು ಅಂತ. ಈ ಥರ ಅದಕ್ಕೆ ಒಂದು ಆಸ್ಪದ ಕೊಡದಿರೇ ಇರಲಿ ಅಂತ ಅಂದ್ಬಿಟ್ಟು ನಾವು 5 ಎಕರೆ ಜಾಗವನ್ನು ಅವ್ರಿಗೂ ಕೊಟ್ಟು ಮಾಡಿ, ಇದು ಒಂದು ಸೌಹಾರ್ದಪೂರ್ಣ ವಾತಾವರಣ ಇರಲಿ ಅನ್ನೋ ಉದ್ದೇಶದಿಂದ ಈ ಥರ ಒಂದು ಜಡ್ಜ್ಮೆಂಟ್. ಅಯೋಧ್ಯೆಯಲ್ಲಿ ಏನೆಲ್ಲ ಘಟನಾವಳಿಗಳಾಗ್ತಾ ಇದೆ, ಯಾವೆಲ್ಲ ರೀತಿಯ ಸಂಭ್ರಮ ಇದೆ, ಇದರ ಇಂಚಿಂಚು ಮಾಹಿತಿಯನ್ನ ಗ್ರೌಂಡ್ ರಿಪೋರ್ಟ್ ಮೂಲಕ ನಾನ್ ಸ್ಟಾಪ್ ಕವರೇಜ್ ನಲ್ಲಿ ರಿಪಬ್ಲಿಕ್ ಕನ್ನಡ ನೀಡ್ತಾ ಇದೆ. ಧರ್ಮಪಥದ ರಸ್ತೆ ಮಾರ್ಗದುದ್ದಕ್ಕೂ ಕೂಡ ರಂಗೋಲಿಗಳನ್ನ ಬಿಡಿಸಿ ರಾಮನನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದಾರೆ ಕಲಾವಿದರು. ಪಾಣವು ಮಹಾಸಾಯಕ ಚಾರ ಚಾಪಂ ನಮಾಮಿ ರಾಮಂ ರಘುವಂಶನಾಥಂ. भड़ी रे यलाई जानकी अन्नमदारेंद्र ತಿಳಿದ मोदी जी के राज में देखो मंदिर बन गया राम का.